ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಇದರದ್ದು ಕಟಿಂಗ್ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಇದರದ್ದು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲಿಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಮೊದಲಿಗೆ ಬಾಡಿ ಪಾರ್ಟ್ಸ್ನ ಕಟಿಂಗ್ ಮಾಡ್ಕೊಂಡಿದ್ದೀನಲ್ವ. ಸೊ ಈಗ ಇದನ್ನು ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನಂತರ ಕೆಳಗಡೆದೊಂದು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಬಾಡಿ ಪಾರ್ಟಿಂದು ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಬೇಕು. ಇದು ಸೀದಾ ಸೈಡ್ ಇದೆ, ಸೀದಾ ಸೈಡ್ ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಈ ಥರ ಇಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈಗ ನಾನು ಫ್ರಂಟಲ್ಲಿ ಡೋರಿ ಮಾಡ್ತೀವಲ್ವ, ಸೊ ಡೋರಿಗೋಸ್ಕರ ನಾನು ಈ ಥರ ಡೋರಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಡೋರಿನ ಸ್ಟಿಚ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಸೊ 2 ಬೇಕಾಗುತ್ತೆ, ಹಾಗಾಗಿ ನಾನು 2ಅನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ 2 ಆಗಿದೆ. ಸೊ ಇದನ್ನು ನಾನು ಟರ್ನ್ ಮಾಡ್ಕೊತೀನಿ. ನೋಡಿ ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಡೋರಿನ ರೆಡಿ ಮಾಡಿಕೊಂಡೆ. ಸೊ ಈಗ ನಾವು ಫ್ರಂಟಿಂದು ತಗೊಳ್ಳೋಣ ಸ್ಟಿಚ್ ಮಾಡೋಕ್ಕೆ. ನೋಡಿ ಇದು ಬ್ಯಾಕು, ಇದು ಫ್ರಂಟು. ಸೊ ಈಗ ಫ್ರಂಟಿದ್ದು ನಾನು ಸ್ಟಿಚ್ ಮಾಡ್ತೀನಿ. ಮೊದಲಿಗೆ ಲೈನಿಂಗ್ ಕ್ಲಾತ್ನ ಈ ಥರ ಇಟ್ಕೊಂಡು, ಇದನ್ನು ಮೇನ್ ಕ್ಲಾತ್ನ ಈ ಥರ ಇಟ್ಕೊಂಡು, ನಂತರ ಈ ಲೈನಿಂಗ್ ಕ್ಲಾತ್ನ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ನಿಧಾನ ಮಾಡ್ಕೊಡ್ತೀನಿ, ಯಾಕಂದರೆ ಇದು ನಂದು ಬಟ್ಟೆ ಏನಿದೆ ಜರ್ದಾಡೋ ಇದೆ. ಸೊ ಜಾರ್ಜೆಟ್ ಬಟ್ಟೆ ಇದೆ. ಸೊ ಹಾಗಾಗಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಕರೆಕ್ಟ್ ಎಲ್ಲ ಕಡೆ ಕರೆಕ್ಟ್ ಬರೋ ಹಾಗೆ ಮಾಡ್ಕೋಬೇಕು. ಇಲ್ಲಿ ಬಂದಾಗ ನಾವು ಈ ಮೂಲೆ ಏನು ಶೇಪ್ ಇರುತ್ತಲ್ವ, ಇಲ್ಲಿ ಮೂಲೆ ಶೇಪು ನಾನು ಸ್ವಲ್ಪ ತೋರಿಸ್ತೀನಿ ರೀ. ನೋಡಿ ಈ ಮೂಲೆ ಶೇಪ್ ಏನು ಇರುತ್ತಲ್ವ, ಈ ಮೂಲೆ ಶೇಪಲ್ಲಿ ಈ ಥರದೊಂದು ಕಷಿನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಬಟ್ಟೆನ ಓಪನ್ ಮಾಡಿ ನೋಡಿ ಈ ಥರ ಕಷಿ ಇಡಬೇಕಾಗತ್ತೆ. ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಕಷಿ ಒಳಗೆ ಹೋಗ್ಬಿಡತ್ತೆ. ಸೊ ನೀಟ್ ಕಾಣುತ್ತೆ, ಸ್ಟಿಫ್ ಆಗೋ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಆ ಥರ ಸ್ಟಿಚ್ ಮಾಡುವಾಗಲೇ ಇಟ್ಕೊಂಡ್ಬಿಡೋದು.
ಈಗ ಈ ಕಡೆ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೋತೀನಿ ನೋಡಿ. ಈ ಥರ ನೀಟಾಗಿ ಬಟ್ಟೆನ ಮೊದಲು ನೀಟಾಗಿ ಇಟ್ಕೊಳ್ಳೋದು ಮೇನ್ ಮುಖ್ಯ. ಸೊ ಈ ಥರ ಇಟ್ಕೊಂಡು ನಾನು ಮೊದಲೇ ಕಷಿನ ಒಳಗೆ ಹಾಕೊಂಡ್ಬಿಡ್ತೀನಿ. ಕಷಿನ ಒಳಗೆ ಹಾಕ್ಕೊಂಡು ಕರೆಕ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಸ್ಟಿಚ್ ಮಾಡ್ಕೊತೀನಿ ಈ ಥರ. ಇದನ್ನ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ತೆಗಿತೀನಿ. ಎಕ್ಸ್ಟ್ರಾ ಎಲ್ಲ ಬಟ್ಟೆ ಕಟ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡಿ ಇದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ ಹಾಕೋಬೇಕು ನೋಡಿ. ಈ ಥರ ಫುಲ್ ನೆಕ್ ಟರ್ನ್ ಮಾಡಿಕೊಂಡು ಮೇಲೆ ಸ್ಟಿಚ್ ಹಾಕ್ಕೊಂಡು ಫುಲ್ ರೌಂಡಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಈ ಥರ ಸಿಂಗಲ್ ಟಕ್ಸ್ ಬೇಕಾದರೆ ಸಿಂಗಲ್ ಟಕ್ಸ್ ಹಿಡ್ಕೋಬೋದು, ಇಲ್ಲಾಂದರೆ ಪ್ರಿನ್ಸೆಸ್ ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ಸೊ ಅದನ್ನು ನೀವು ಮಾಡ್ಕೊಳ್ಳಿ. ಟಕ್ಸ್ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಇದನ್ನೇ ಪ್ರಿನ್ಸೆಸ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ನೋಡಿ. ಅದರಲ್ಲಿ ಏನಿಲ್ಲ, ಟಕ್ಸ್ ರೀತಿ ಹಿಡಿದು ಈ ಥರ. ಸೊ ನೋಡಿ ಈ ಥರ ಪ್ರಿನ್ಸೆಸ್ಸು ಮಾಡ್ಕೋಬೋದು. ನಿಮಗೆ ಸಿಂಗಲ್ ಟಕ್ಸು ಇಷ್ಟ ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಲೇಸ್ ತರಿಸಿದೆ ಸೊ ಇದನ್ನು ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಇದನ್ನು ನೋಡಿ ನೀವು ಯಾವ ಥರ ಬೇಕಾದರೂ ಇಟ್ಕೋಬೋದು. ಈ ಥರ ಬೇಕಾದರೂ ಇಟ್ಕೋಬೋದು ಅಥವಾ ಈ ಥರ ಬೇಕಾದರೂ ಇಟ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಇಟ್ಕೋಬೋದು. ನಿಮ್ಮ ಇಚ್ಛೆ ಪೂರ್ತಿ ನೀವು ಯಾವ ಥರ ಇಟ್ಕೊಳ್ತೀರೋ ಅದು ನಿಮ್ಮ ಇಷ್ಟ. ಸೊ ನಾನು ಈ ರೀತಿ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರನೇ ಇಟ್ಕೊಳ್ತೀನಿ, ಅಂದರೆ ಅದೊಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಅದೇ ನೆಕ್ ಶೇಪ್ ಇರುತ್ತಲ್ಲ ಸೇಮ್ ಅದೇ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೊಂಡು ಹೋದರೆ ಅಷ್ಟೇ, ಮತ್ತೇನಿಲ್ಲ. ನೋಡಿ ಈ ಥರ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಶೋಲ್ಡ್ರನ್ನ. ಡಬಲ್ ಸ್ಟಿಚ್ನ ಹಾಕೊಳ್ಳಿ. ಸೊ ಎಕ್ಸ್ಟ್ರಾ ಏನಾದ್ರು ಬಟ್ಟೆ ಒಂಥರ ಹೊಲ್ಸೋಲ್ಸಿದ್ರೆ ಕಟ್ ಮಾಡ್ಕೊಂಬಿಡಿ, ಅಂದರೆ ಜಾಸ್ತಿ ಬಿಡಕ್ಕೆ ಹೋಗಬೇಡಿ ಶೋಲ್ಡರ್. ಸೊ ಹಂಗೆ ನೋಡಿ ಈ ಥರ ಆಯಿತು. ಸೊ ಇದಕ್ಕೇನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈಗ ಈ ಬಾಡಿ ಪಾರ್ಟಿಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ಸೊ ನೋಡಿ ಬ್ಲೌಸ್ ಬಾಡಿ ಪಾರ್ಟ್ನ ಸೀದಾ ಮೇಲೆ ಇಟ್ಕೊಂಡು ಸ್ಲೀವ್ಸ್ನ ಉಲ್ಟಾ ಇಟ್ಕೊಂಡು ಸೆಂಟರಿಗೆ ನಾವೇನು ನಾಚ್ ಹಾಕಿರ್ತೀವಲ್ವ ಸೊ ಅಲ್ಲಿಂದ ಸ್ಟಿಚ್ ಮಾಡಿಕೊಂಡು ನೋಡಿ ಸ್ಲೀವ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ಕೂಡ ಈ ಥರ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಿ, ಅದು ನಿಮ್ಮ ಇಷ್ಟ. ಸೊ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎರಡೂ ಕಡೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ಫಿಟ್ಟಿಂಗ್ನ ಮಾಡ್ಕೊಂಡಿರ್ತೀನಿ.
ಈ ಕತ್ರಿ ಎಲ್ಲಿಟ್ಟು ಕತ್ರಿ ತಗೊಂಡೇನ ಅಲ್ಲೇ ಮುಂದೆ ಇಟ್ಟಿಲ್ಲ ಯಾವೇ ಇಡವೆ ಚಿತ್ತಕವಿ ಇದಾವೆ ರೆಡಿ ಆಗಿದೆ. ಸೊ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಂತರ ಏನು ಮಾಡೋದು, ನಾವು ಅಂಬ್ರೆಲಾ ಐತಲ್ವ, ಸೊ ಅಂಬ್ರೆಲಾನ ಕೆಳಗಡೆದು ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಇದಕ್ಕೆ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿಟ್ಟಿದ್ದೀನಿ. ಲೈನಿಂಗ್ ಕ್ಲಾತ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ಕೇಳಿದರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಅಂಬ್ರೆಲಾ ಫ್ರಾಕು ಸ್ಟಿಚಿಂಗ್ ಕಟ್ಟಿಂಗ್ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಲೈನಿಂಗ್ ಕಟ್ ಮಾಡೋದು ಅನ್ನೋದನ್ನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೋಗಿ ನೀವು ನೋಡ್ಕೋಬೋದು. ಇದರಲ್ಲಿ ನನಗೆ ತೋರ್ಸೋಕ್ಕಾಗಲಿಲ್ಲ, ಸೊ ಹಾಗಾಗಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ಈಗ ಇದನ್ನು ನೋಡಿ ಈ ಥರ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದೇನು ಈ ರೀತಿ ಇಟ್ಟು ಇದನ್ನು ನೋಡಿ ಈ ರೀತಿಯಾಗಿ ಸೀದಾ ಮಾಡ್ಕೊಂಡ್ಬಿಡ್ತೀನಿ ರೀ. ಹಾಂ ನೋಡಿ ಈ ರೀತಿಯಾಗಿ ಇಲ್ಲಿಗೆ ಫೈನಲ್ ಆಗತ್ತಲ್ವ ಸ್ಟಿಚ್ಚು. ಸೊ ಈ ಫೈನಲ್ ಸ್ಟಿಚ್ಚಿಗೆ ಇದ್ರ ಮೇಲಿಟ್ಟು ನಾವು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ಟಿಚ್ ಮಾಡಿದ್ಮೇಲೆ. ನಾನು ವೇರ್ ಮಾಡಿಬೇಕಾದ್ರೆ ತೋರಿಸ್ತೀನಿ. ಇದನ್ನು ನೀವು ನಿಮಗೆ ಬಟ್ಟೆ ಅಂಗಡಿಯಲ್ಲೆಲ್ಲ ಕ್ಲಾತ್ ಸಿಗುತ್ತೆ, ನೀವು ಯಾವ ರೀತಿಯಾಗಿ ನಿಮಗೆ ಕಲರ್ ಎಲ್ಲ ಸೂಟ್ ಸಿಗುತ್ತೆ. ಸೊ ಆ ಬಟ್ಟೆಯಲ್ಲಿ ತೊಗೊಂಡು ಇದೇ ಥರ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಇದರಲ್ಲಿ ತೋರಿಸಿದ್ನಲ್ವಾ, ಯಾವುದು ಸ್ಯಾರಿಲಿ ತೋರಿಸಿದ್ನಲ್ವ, ಸೊ ಅದನ್ನೇ ನೀವು ಇದರಲ್ಲೂ ಕೂಡ ಮಾಡ್ಕೋಬೋದು. ಡಿಸೈನ್ ಆಗಿರುವಂಥ ಚೆನ್ನಾಗಿರುವಂಥ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಕೋಬೋದು. ಸ್ಟಿಚ್ ಮಾಡ್ತಾ ಫುಲ್ಲು ರೌಂಡಾಗಿ ಸ್ಟಿಚ್ ಮಾಡಬೇಕಾಯ್ತಾ. ನೋಡಿ ಈ ಥರ ಸ್ಟಿಚ್ ಮಾಡುವಾಗ ಈ ಥರ ತೊಂದರೆ ಆದರೆ ಈ ಥರ ಹೊರಗೆ ಕಳಿಸ್ಬಿಡಿ ಅದನ್ನು. ಈಗ ಮತ್ತೆ ಸ್ಟಿಚ್ ಮಾಡಬೇಕು. ನೋಡಿ ಫುಲ್ಲು ಟೋಟಲ್ ಆಗಿ ಸ್ಟಿಚ್ ಆಯ್ತು ಇದು. ಬೇಕಾದರೆ ನೀವು ಇನ್ನೊಂದು ಸ್ಟಿಚ್ ಹಾಕೊಂಬಿಡಿ ಮೇಲೆ, ಕರೆಕ್ಟ್ ಆಗುತ್ತೆ. ಇದನ್ನು ಐರನ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ನೀಟಾಗಿ ಬರುತ್ತೆ. ಸೊ ನೋಡಿ ಇದೊಂದು ಸ್ವಲ್ಪ ಐರನ್ ಮಾಡಬೇಕು. ನೋಡಿ ಈ ಥರ ಆಗಿದೆ. ಇನ್ನು ಇಲ್ಲಿ ಕೆಳಗಡೆ ಕ್ಲೋತ್ನ
ನೀವು ರೌಂಡ್ ಅಪ್ ಆಗಿ ಜಿಗ್ಜ್ಯಾಗ್ ಪೀಕೋ ಮಾಡ್ಕೊತಿದ್ರೆ ಪೀಕೋ ಮಾಡ್ಕೋಬೋದು, ಇಲ್ಲಾಂದರೆ ಮಡಚಿ ಸ್ಟಿಚ್ ಮಾಡೋದಾದರೆ ಮಡಚಿ ಸ್ಟಿಚ್ ಮಾಡ್ಕೋಬೋದು. ಸೊ ಈ ಥರ ಆಗಿ ಈಗ ನಮಗೆ ನೋಡಿ ಈ ಥರ ಡ್ರೆಸ್ ರೆಡಿ ಆಯಿತು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ನೋಡಿ ಎಷ್ಟು ಚೆನ್ನಾಗಿ ನೆಕ್ ಶೇಪ್ ಎಲ್ಲ ಬಂದಿದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.